ಸೋದರ ರಾಮಚಂದ್ರ. ಸೋದರ ಶತ್ರುಘ್ನ, ಬಂದೆಯಾ? ಏನು ವಿಷಯ ಸೋದರ? ಈ ಹೊತ್ತಿನಲ್ಲಿ ಅವಸರದಿಂದ ಬರ ಹೇಳಿದ ಕಾರಣವೇನು? ಸೋದರ, ನೀನು ನನ್ನದೊಂದು ಮಾತನ್ನು ನಡೆಸಿಕೊಡಬೇಕಾಗಿದೆ. ನಿನ್ನ ಮಾತನ್ನು ನಡೆಸುವುದು ನನ್ನ ಕರ್ತವ್ಯವಲ್ಲವೇ? ಆ ನಂಬಿಕೆಯಿಂದಲೇ ನಿನ್ನನ್ನು ಕರೆಸಿದ ಶತ್ರುಘ್ನ. ಈಗ ನಾನು ನನ್ನ ಪ್ರಾಣವನ್ನು ಬಿಡಬೇಕು, ಇಲ್ಲವೇ ನನ್ನ ಸೀತೆಯನ್ನು ಬಿಡಬೇಕು. ಸೋದರ, ಏನು ಮಾತನಾಡುತ್ತಿರುವೆ? ಹೌದು ಸೋದರ, ಲೋಕಾಪವಾದದ ಕಳಂಕದಿಂದ ದೂರವಾಗಬೇಕಾದರೆ ನಾನು ಈ ಕಾರ್ಯವನ್ನು ಮಾಡಲೇಬೇಕು. ಯಾವ ಲೋಕಾಪವಾದ? ಅದಕ್ಕೆ ಅತ್ತಿಗೆಯನ್ನು ಏಕೆ ಬಿಡಬೇಕು? ಹೇಳುತ್ತೇನೆ ಸೋದರ, ಹೇಳುತ್ತೇನೆ. ಪ್ರಭು, ಒಬ್ಬ ಅಗಸನ ಹೆಂಡತಿ ತನ್ನ ಗಂಡನ ನಿರಾಕರಣೆಯ ನಂತರವೂ ತವರಿಗೆ ಹೋಗಿ ಬಂದಳು. ಅವಳು ಹಿಂತಿರುಗಿ ಬಂದು ಕ್ಷಮೆ ಕೇಳಿ ಗೋಳಾಡಿದರೂ ಅವನ ಮನಸ್ಸು ಕರಗಲಿಲ್ಲ. ಪರಾಶಯದಲ್ಲಿದ್ದು ಬಂದ ಹೆಂಡತಿಯನ್ನು ಮತ್ತೆ ಸ್ವೀಕರಿಸಲು ನಾನು ರಾಮಚಂದ್ರನಲ್ಲ ಎಂದ. ನನ್ನ ಪ್ರಾಣ ಪ್ರಿಯಳಾದ ಸೀತೆಯನ್ನು ಹೊರತುಲಿಸದೆ ಅನ್ಯ ಮಾರ್ಗವೇ ಇಲ್ಲ ಸೋದರ, ಅನ್ಯ ಮಾರ್ಗವೇ ಇಲ್ಲ. ಸೋದರ, ನೀನು ಇಂಥ ಕ್ರೂರವಾದ ನಿರ್ಧಾರ ಮಾಡಿದೀಯಾ? ದುಷ್ಟರು ನೀಚರು ನಿಂದಿಸಿದರೆ ಸಜ್ಜನರು ಧರ್ಮವನ್ನು ತಿರಸ್ಕರಿಸುತ್ತಾರೆಯೇ? ಯಾರೋ ಹಗುರವಾಗಿ ಮಾತನಾಡಿದರೆಂದು ಪವಿತ್ರರಾದ ಗಂಗೆ ಕಳಂಕಿತಳಾಗುತ್ತಾಳೆಯೇ? ಗೂಬೆಗಳಿಗೆ ಬೇಡವೆಂದು ಸೂರ್ಯ ಲೋಕಕ್ಕೆ ಬೇಡವಾಗುತ್ತಾನೆಯೇ? ಬೇಡ ಸೋದರ, ಬೇಡ. ನಿರಪರಾಧಿಯಾದ ಪವಿತ್ರಾತ್ಮನಾದ ಅತ್ತಿಗೆಯನ್ನು ತ್ಯಜಿಸುವ ನಿರ್ದಯ ಕಾರ್ಯವನ್ನು ಮಾಡಬೇಡ. ನಿನ್ನಲ್ಲಿ ದೈನ್ಯದಿಂದ ಬೇಡಿಕೊಳ್ಳುತ್ತೇನೆ, ಇಂಥ ಆಲೋಚನೆ ಮಾಡಬೇಡ ಸೋದರ, ಮಾಡಬೇಡ. ಇಲ್ಲ ಶತ್ರುಘ್ನ, ಅದು ಸಾಧ್ಯವಿಲ್ಲ. ಒಂದು ತಟ್ಟು ವಿಷ ಸೇರಿದರೂ ಕೂಡ ಹಾಲು ಕಲುಷಿತವಾಗುತ್ತದೆ. ಪವಿತ್ರವಾದ ರಘುವಂಶದ ಕೀರ್ತಿಗೆ ಈ ಅಪವಾದದ ಕಳಂಕವನ್ನು ನಾನು ಸಹಿಸಲಾರೆ. ನಾನು ಸೀತೆಯನ್ನು ತ್ಯಜಿಸಲೇಬೇಕು. ನೀನು ಈ ಕಾರ್ಯದಲ್ಲಿ ನೆರವಾಗಲೇಬೇಕು. ಅಯ್ಯೋ ದುರ್ವಿಧಿ! ಇಕ್ಷ್ವಾಕು ಕುಲದ ರಾಜರು ತಮ್ಮ ಧರ್ಮಪತ್ನಿಯನ್ನು ತ್ಯಜಿಸುವುದು ಹೇಗೆ ಸಾಧ್ಯ? ಕೀರ್ತಿಗೆ ಕಳಂಕ ಬಂತೆಂದು ಅಪಕೀರ್ತಿಗೆ ಕಾರಣವಾಗುವ ಇಂಥ ಕಠಿಣ ಕಾರ್ಯ ಮಾಡಬಹುದೇ? ರಾಮಚಂದ್ರ, ಯಾರೋ ಏನೋ ಅಂದರೆಂದು ನಿರಪರಾಧಿಯಾದ ಅಬಲೆಯಾದ ಹೆಣ್ಣನ್ನು ಶಿಕ್ಷಿಸುವುದು ಧರ್ಮವೋ ಅಧರ್ಮವೋ? ಆ ಚರ್ಚೆ ಮಾಡುವ ವ್ಯವಧಾನವಿಲ್ಲ ಶತ್ರುಘ್ನ. ಆ ಅಗಸನ ಅಪವಾದ ನನ್ನ ಹೃದಯವನ್ನು ಚುಚ್ಚುತ್ತಿದೆ. ಆದ್ದರಿಂದ ನಾನು ಬೇಗನೆ ಬಿಡುಗಡೆ ಪಡೆಯಬೇಕು. ನೀನು ಸೀತೆಯನ್ನು ಅರಣ್ಯದಲ್ಲಿ ಬಿಟ್ಟು ಬರುವೆಯೋ ಇಲ್ಲವೋ? ಇಲ್ಲ, ನನ್ನಿಂದ ಸಾಧ್ಯವಿಲ್ಲ, ನನ್ನಿಂದ ಸಾಧ್ಯವಿಲ್ಲ, ನನ್ನಿಂದ ಸಾಧ್ಯವಿಲ್ಲ. ಶತ್ರುಘ್ನ, 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 ಯಾರಲ್ಲಿ?
ಒಂದೆಡೆ ಸತಿಯ ದೂರ ಮಾಡುವ ದುಃಖದಲ್ಲಿ ರಾಮ, ಇನ್ನೊಂದೆಡೆ ಪತಿಯ ಗಮನದ ಸುಖ ನಿರೀಕ್ಷೆಯ ಸೀತೆ, ಒಂದೆಡೆ ಸತಿಯ ದೂರ ಮಾಡುವ ದುಃಖದಲ್ಲಿ ರಾಮ, ಇನ್ನೊಂದೆಡೆ ಪತಿಯ ಗಮನದ ಸುಖ ನಿರೀಕ್ಷೆಯ ಸೀತೆ. ದೇವದಂಪತಿಗಳು ಜನರ ಮಾತಿಗೆ ದೂರವಾಗುವುದುಂಟೆ, ಆಗಲೇಬೇಕು ಎನ್ನುತ್ತಿದೆ ಈ ಲೋಕದ ತಂಟೆ. ದೇವದಂಪತಿಗಳು ಜನರ ಮಾತಿಗೆ ದೂರವಾಗುವುದುಂಟೆ, ಆಗಲೇಬೇಕು ಎನ್ನುತ್ತಿದೆ ಈ ಲೋಕದ ತಂಟೆ. ಒಂದೆಡೆ ಸತಿಯ ದೂರ ಮಾಡುವ ದುಃಖದಲ್ಲಿ ರಾಮ, ಹೃದಯ ದೇವಿಯನು ಅಡವಿ ಪಾಲು ಮಾಡುವುದು ಸುಲಭವೇ, ಹೃದಯಾಧೀಶನು ಬಾರದೆ ಸತಿ ಕಾಯುವುದು ಕಠಿಣವೇ, ಹೃದಯ ದೇವಿಯನು ಅಡವಿ ಪಾಲು ಮಾಡುವುದು ಸುಲಭವೇ, ಹೃದಯಾಧೀಶನು ಬಾರದೆ ಸತಿ ಕಾಯುವುದು ಕಠಿಣವೇ, ಕ್ಷಣಕಾಲವು ದೂರವಿರಲಾರದೆನ್ನುವ ಪ್ರೇಮ ಜೋಡಿ ದೂರವಾಗಲೇಬೇಕೆನ್ನುತ್ತಿದೆ ಈಗ ವಿಧಿ ವಿಚಿತ್ರವ ನೋಡಿ. ಕ್ಷಣಕಾಲವು ದೂರವಿರಲಾರದೆನ್ನುವ ಪ್ರೇಮ ಜೋಡಿ ದೂರವಾಗಲೇಬೇಕೆನ್ನುತ್ತಿದೆ ಈಗ ವಿಧಿ ವಿಚಿತ್ರವ ನೋಡಿ. ಒಂದೆಡೆ ಸತಿಯ ದೂರ ಮಾಡುವ ದುಃಖದಲ್ಲಿ ರಾಮ, ಇನ್ನೊಂದೆಡೆ ಪತಿಯ ಗಮನದ ಸುಖ ನಿರೀಕ್ಷೆಯ ಸೀತೆ, ಪತಿಯ ಗಮನದ ಸುಖ ನಿರೀಕ್ಷೆಯ ಸೀತೆ.
ನನಗೇನೋ ಅತ್ತಿಗೆಯ ನಿರ್ಧಾರ ಸರಿ ಎನಿಸುತ್ತಿದೆ. ತನ್ನ ಬಯಕೆಯನ್ನು ಮೊದಲು ಪತಿಗೆ ಹೇಳಿದಾಗ ಅವನು ಅದನ್ನು ಈಡೇರಿಸಿದಾಗ ದೊರೆಯುವ ಸಂತೋಷ ಬಹಳ ದೊಡ್ಡದು. ಅದಕ್ಕೆ ನನ್ನ ಆಕ್ಷೇಪಣೆ ಏನೂ ಇಲ್ಲ ಸ್ವಾಮಿ. ಆದರೆ ಬೇರೆ ಏನನ್ನು ಬಯಸದೆ ಋಷಿಗಳ ಆಶ್ರಮಗಳಿಗೆ ಹೋಗಿ ಇದ್ದು ಬರಬೇಕೆಂದು ಸೀತೆ ಬಯಸಿದ್ದು ವಿಚಿತ್ರವಲ್ಲವೇ? ವಿಚಿತ್ರವಲ್ಲ, ವಿಶಿಷ್ಟ ಎಂದು ಹೇಳು ಊರ್ಮಿಳೆ. ಸದಾ ಅರಮನೆಯ ಸುಖ ಭೋಗಗಳಲ್ಲಿರುವವರಿಗೆ ಕೆಲವು ಕಾಲ ಆಶ್ರಮದ ಪ್ರಶಾಂತ ವಾತಾವರಣದಲ್ಲಿ ಸರಳವಾಗಿದ್ದು ಬರಬೇಕೆಂಬ ಆಸೆ ಆದರೆ ತಪ್ಪೇನು? ಆದರೆ ಸೀತೆ 14 ವರ್ಷಗಳು ಕಾಡಿನಲ್ಲೇ ಇದ್ದವಳಲ್ಲವೇ? ಆಗಲೇ ಅವಳು ಹಲವು ಆಶ್ರಮಗಳನ್ನು ಕಂಡಿದ್ದಾಳೆ, ತಾನೂ ಕುಟೀರಗಳಲ್ಲಿಯೂ ವಾಸ ಮಾಡಿದ್ದಾಳೆ. ಅದರಿಂದಲೇ ಅತ್ತಿಗೆಗೆ ತಪೋವನಗಳ ಶಾಂತ ಜೀವನದ ಅನುಭವ ಚೆನ್ನಾಗಿದೆ. ತಾನೂ ತಾಯಿಯಾಗಲಿರುವ ಸಮಯದಲ್ಲಿ ಆ ಶಾಂತಿಯನ್ನು ಅನುಭವಿಸಲು ಬಯಸಿರಬೇಕು. ಈ ಅರಮನೆಯ ಜೀವನ ಸದಾ ಇರುವುದೇ ಅಲ್ಲವೇ? ಹಾಗಾದರೆ ಅರಣ್ಯದಲ್ಲಿರುವ ಋಷಿಗಳ ಆಶ್ರಮ ಅಷ್ಟೊಂದು ಶಾಂತವಾಗಿರುವುದೇ? ಅಷ್ಟೊಂದು ಪ್ರಿಯವಾಗುವಂತಿರುವುದೇ? ಹೌದು, ಆ ವಾತಾವರಣ ಶಾಂತವಾಗಿದೆ, ಪ್ರಿಯವಾಗಿದೆ, ಸುಂದರವಾಗಿದೆ. ಜ್ಞಾನಿಗಳ ಪ್ರವಚನ, ಧರ್ಮ ಜಿಜ್ಞಾಸೆ, ಯಜ್ಞ ಯಾಗಾದಿಗಳ ಪವಿತ್ರ ಧೂಮ, ಮಂದಮಾರುತ, ಜಿಂಕೆ, ನವಿಲು, ಮೊಲಗಳ ಒಡನಾಟ, ಆಹಾ, ಅವೆಲ್ಲವೂ ಬಹಳ ರಮಣೀಯವಾಗಿರುತ್ತದೆ ಊರ್ಮಿಳೆ. ಹಾಗಾದರೆ ಅದನ್ನೆಲ್ಲ ಅನುಭವಿಸಿದ ಸೀತೆ ಅದೃಷ್ಟವಂತೆ. ನನಗೆ ಆ ಭಾಗ್ಯ ದೊರೆಯಲಿಲ್ಲ. ಆದರೆ ಅತ್ತಿಗೆ ಅನುಭವಿಸಿದ ರಾಕ್ಷಸ ಪೀಡೆಯ ಸಂಕಷ್ಟಗಳನ್ನು ನೆನೆದರೆ ಇದು ಸುಖವಾಗಿದ್ದೆ ಊರ್ಮಿಳೆ. ನಿಮ್ಮಿಂದ ದೂರವಾಗಿ ನಾನು ಸುಖವಾಗಿರಲು ಸಾಧ್ಯವೇ ಸ್ವಾಮಿ? ನನಗೆ ಗೊತ್ತು ಊರ್ಮಿಳೆ. ನೀವು ನನ್ನನ್ನು ಬಿಟ್ಟು ಹೋದ ಮೇಲೆ ನಾನು ಬಹಳ ಯಾತನೆ ಅನುಭವಿಸಿದೆ. ನಿಮ್ಮ ಜೊತೆಯಲ್ಲಿದ್ದರೆ ನನಗೆ ಅರಣ್ಯವಾಸವು ಸ್ವರ್ಗ ಸುಖವಾಗುತ್ತಿತ್ತು. ನೀವು ನನ್ನನ್ನು ಕರೆದುಕೊಂಡು ಹೋಗಬೇಕಾಗಿತ್ತು. ಈಗ ಆ ವಿಷಯವನ್ನು ಮಾತಾಡಿ ಪ್ರಯೋಜನವಿಲ್ಲ. ನಾನು ನಿನ್ನನ್ನು ಒಮ್ಮೆ ವೃಷಾಶ್ರಮಕ್ಕೆ ಕರೆದೊಯ್ಯುತ್ತೇನೆ. ರಾಜಕುಮಾರ, ಮಹಾರಾಜರಿಂದ ಸಂದೇಶ ತಂದಿದ್ದೇನೆ. ಒಳಗೆ ಬಂದು ಹೇಳು. ಪ್ರಭು, ಮಹಾರಾಜರು ಈ ಕೂಡಲೇ ತಮ್ಮನ್ನು ಕಾಣಲು ಬಯಸಿದ್ದಾರೆ. ಆಗಲಿ, ಈಗಲೇ ಹೊರಡುತ್ತೇನೆ. ಊರ್ಮಿಳೆ, ನಾನು ಹೋಗಿ ಬರುತ್ತೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.